ಕೋಚಿಂಗ್ ಸೆಂಟರ್ ಹಾವಳಿ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ನಮಗೆ ಕೆಲವೊಬ್ಬ ವಿದ್ಯಾರ್ಥಿಗಳು ಮತ್ತು ಅವ್ರ ತಂದೆ ತಾಯಿಯವರು ಕಂಪ್ಲೇಂಟ್ ಕೊಟ್ಟಿದ್ದರು. ಅದರ ಮೇರೆಗೆ ನಾವು ಖಾಸಗಿ ಕೋಚಿಂಗ್ ಸೆಂಟರಿಗೆ ಹೋಗಿ ಒಂದು ವಿಸಿಟ್ ಮಾಡಿದ್ದೀವಿ. ಅದೇ ರೀತಿ ಎಲ್ಲ ಕೋಚಿಂಗ್ ಸೆಂಟರ್ ಅವರಿಗೆ ನಾನು ತಿಳಿಸುವುದೇನೆಂದರೆ, ನಿಮ್ಮ ಕೋಚಿಂಗ್ ಸೆಂಟರ್ ನಡೆಸಬೇಕಾದ್ರೆ ನೀವು GST ಸೂಕ್ತವಾದ ಒಂದು GST ರಿಜಿಸ್ಟ್ರೇಷನ್ ತೊಗೊಂಡು ಅದಕ್ಕೆ ತಕ್ಕ ಮಟ್ಟಿಗೆ ತೆರಿಗೆಯನ್ನು ಪಾವತಿಸಿ ತಾವೇನಪ್ಪ ಅಂದ್ರೆ ತಮ್ಮ ಕೋಚಿಂಗ್ ಸೆಂಟರನ್ನು ನಡೆಸ್ಬೋದು. ಮತ್ತು ಇನ್ನೊಂದು, ಆ ಬಂದ ಪಾಲಕರು ಏನಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂದರೆ, ತಾವು ಕೊಡ್ತಿರ್ತಕ್ಕಂಥ ಒಂದು ಬುಕ್ಸು, ಟಿ ಶರ್ಟು ಮತ್ತು ಇತರ ವಸ್ತುಗಳ ಬೆಲೆ ಏನಪ್ಪ ಅಂದ್ರೆ ಮಾರ್ಕೆಟ್ಗಿಂತಲೂ 2 ಪಟ್ಟು ಹೆಚ್ಚಾಗಿರ್ತದೆ ಅಂತ ಹೇಳ್ತಿದ್ರು. ಅದಕ್ಕೆ ತಾವು ದಯಮಾಡಿ ಆ ರೀತಿ ಮಾಡಲಾರ್ದೇ ಸೂಕ್ತವಾದ ಒಂದು ರಸೀದಿ ಕೊಟ್ಟು ಸೂಕ್ತವಾದ ಬೆಲೆಯಲ್ಲಿ ತಾವು ಮಾರಾಟ ಮಾಡಬೇಕಾಗಿ ನಾನು ಎಲ್ಲರಿಗೆ ತಿಳಿಸುತ್ತೇನೆ. ಯಾವ ಕೋಚಿಂಗ್ ರೆಡಿ ಮಾಡಿದ್ದೀರಾ ಸರ್? ಕೋಚಿಂಗ್ ಒಂದು 2-3 ಕೋಚಿಂಗ್ ಹೋಗಿದ್ದೀವಿ ನಾವು ಈಗ ಆಲ್ರೆಡಿ. ಖಾಸಗಿ ಕೋಚಿಂಗ್ ಇವೆ. ಅವರೇನಪ್ಪ ಅಂದ್ರೆ ಒಂದು GST ಸರಿಯಾಗಿ ಪಾವತಿ ಮಾಡಿರಲಿಲ್ಲ. ಅದಕ್ಕೆ ಅದನ್ನು ನಾವು ಎಲ್ಲ ಲೆಕ್ಕಪತ್ರವನ್ನು ತೆಗೆದುಕೊಂಡು ಅದನ್ನು GST ಆ್ಯಕ್ಟ್ ಪ್ರಕಾರ ಒಂದು ಸರಕು ಸೇವಾ ತೆರಿಗೆ 2017 ಪ್ರಕಾರ ನಾವು ಕ್ರಮ ತೆಗೆದುಕೊಂಡು ಎಷ್ಟು ತೆರಿಗೆ ಕಟ್ಟಬೇಕು ಬಾಕಿ ಉಳಿದು ಅವ್ರ ಟ್ರಾನ್ಸಾಕ್ಷನ್ ಮೇಲೆ ಹೋಗುತ್ತೆ. ಸುಮಾರು 1 ಕೋಟಿ 2 ಕೋಟಿ ಟ್ರಾನ್ಸಾಕ್ಷನ್ ಆಗ್ತಕ್ಕಂಥ ಇನ್ಸ್ಟಿಟ್ಯೂಟ್ಗಳು ಇಲ್ಲಿವೆ. ಅಂಥ ಇನ್ಸ್ಟಿಟ್ಯೂಟ್ಗಳು ದಯಮಾಡಿ ಅವರು GST ರಿಜಿಸ್ಟ್ರೇಷನ್ ತೊಗೋಬೇಕು ಮೊದಲು. ಆಮೇಲೆ ಏನಪ್ಪ ಅಂದ್ರೆ ಅದಕ್ಕೆ ತಕ್ಕಂಥ ಒಂದು ತೆರಿಗೆ ಅವ್ರು ಪಾವತಿ ಮಾಡಬೇಕು. ಇದು ಮಾಡಲಿಲ್ಲಪ್ಪ ಅಂದರೆ ನಾವು GST ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಕ್ರಮ ತಗೋಬೇಕು. ಎಷ್ಟು ಪರ್ಸೆಂಟ್ ಸರ್ ತೆರಿಗೆ? 18% ಇದೆ. ನೀವು ವಿಸಿಟ್ ಮಾಡಿದ್ರೆ ಅಂತ ಕಂಡು ಬಂದ ಪ್ರಕಾರ ಎಷ್ಟು ಕಟ್ಟಂತಕ್ಕಂಥ ಬಾಕಿ ಉಳಿದಿದೆ ಅವ್ರದ್ದು? ನಾವು ಇನ್ನೂ ಸೂಕ್ತವಾಗಿ ನಾವು ಇನ್ನೂ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಅರೌಂಡ್ ಒಂದು 18% ಕಟ್ಟಬೇಕು. ಇನ್ನೂ ಏನಪ್ಪ ಅಂದ್ರೆ ಅದು ಸೂಕ್ತವಾಗಿ ಕ್ಯಾಲ್ಕುಲೇಷನ್ ಮಾಡಿ ಅವರು ಸುಮಾರು ಈಗ 1 ಕೋಟಿ ಇದ್ದರೆ 18 ಲಕ್ಷ, 2 ಕೋಟಿ ಇದ್ದರೆ ಮತ್ತು ಅದಕ್ಕೆ 2 ಪಟ್ಟು ಮಾಡಬೇಕು. ಈ ಥರ ಏನಪ್ಪ ಅಂದ್ರೆ ಅವ್ರು ತೆರಿಗೆ ಕಟ್ಟಬೇಕಾಗ್ತದೆ.